ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮುಂಜಾನೆ ಸಮಯ ಹೇಗಿದೆ? ಪ್ರತಿದಿನ ಮುಂಜಾನೆ ಆತನ ಕೃಪೆಯು ಹೊಸದಾಗಿದೆ. ಹಾಗಾಗಿ ಆತನ ಕೃಪೆಯನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಒಂದು ಹೊಸ ದಿನವನ್ನು ದೇವರು ಕಾಣುವಂತೆ ಮಾಡುವುದೇ ಕೃಪೆ ಅಲ್ಲವಾ? ನಾವು ಜೀವದಿಂದ ಎದ್ದಿರುವುದೇ ದೇವರ ಕೃಪೆ ಅಲ್ಲವಾ? ಆಸ್ಪತ್ರೆಗೆ ಹೋಗಿ ನೋಡಿರಿ, ಎಷ್ಟು ಜನರು ಕೈಕಾಲುಗಳು ಬರದೆ ಹಾಸಿಗೆ ಹಿಡಿದಿದ್ದಾರೆ. ಕೇಳಿ ನೋಡಿದರೆ ರಾತ್ರಿ ಚೆನ್ನಾಗಿಯೇ ಮಲಗುವುದಕ್ಕೆ ಹೋದರು, ಬೆಳಗ್ಗೆ ನೋಡಿದರೆ ಕೈ ಬರುತ್ತಾ ಇಲ್ಲ, ಕಾಲು ಬರುತ್ತಾ ಇಲ್ಲ. ಈ ರೀತಿ ಬಾಧಿಸಲ್ಪಟ್ಟ ಅನೇಕರನ್ನು ನೋಡುತ್ತೇವಲ್ಲವ? ಹಾಗಾದರೆ ನಾವು ಬೆಳಗ್ಗೆ ಆರೋಗ್ಯವಾಗಿ ಎದ್ದೇಳುವುದೇ ದೇವರ ದೊಡ್ಡ ಕೃಪೆ. ಅದಕ್ಕಾಗಿ ದೇವರೇ ನನಗೆ ಕೊಟ್ಟಂತ ಒಳ್ಳೆ ಆರೋಗ್ಯಕ್ಕಾಗಿ ಸ್ತೋತ್ರ ಎಂಬುದಾಗಿ ಸ್ತುತಿಸಿದ್ದೀರಾ. ಎಲ್ಲವೂ ಆತನ ಕೃಪೆ. ಯೋಗ್ಯತೆ ಇಲ್ಲದೇ ಇರುವಂತ ನಮಗೆ ದೇವರು ತೋರಿಸುವಂತ ದಯೆಯೇ ಕೃಪೆ. ನಾನು ಪ್ರತಿನಿತ್ಯ ದೇವರ ಕೃಪೆಗಾಗಿ ಆತನನ್ನು ಸ್ತೋತ್ರ ಮಾಡುವೆ. ಆ ಕೃಪೆಯನ್ನು ನಾನು ಆಶ್ರಯಿಸಿಕೊಂಡು ನಿಂತಿದ್ದೇನೆ. ಆತನು ವಾಗ್ದಾನ ಮಾಡಿದರೂ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ. ಅದನ್ನು ನಂಬಿಯೇ ನಾನು ಓಡುತ್ತಾ ಇದ್ದೇನೆ. ಪ್ರತಿನಿತ್ಯ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡುವೆ. ನಾವು ಅನೇಕ ಕಾರ್ಯಗಳಿಗಾಗಿ ದೇವರನ್ನು ಸ್ತುತಿಸಬೇಕು. ಮಾಡಿದ ಒಳಿತುಗಳು, ದೇವರಿಂದ ಹೊಂದಿದಂತ ಆಶೀರ್ವಾದಗಳು, ಸೌಖ್ಯ, ಬಿಡುಗಡೆ, ಇದಕ್ಕಾಗಿ ಎಲ್ಲ ದೇವರನ್ನು ಸ್ತುತಿಸಬೇಕು. ಇದಕ್ಕಿಂತ ಮುಖ್ಯವಾದದ್ದು ಏನು ಗೊತ್ತಾ? ಕೀರ್ತನೆಗಾರನು ಹೇಳುತ್ತಾನೆ, ಕೀರ್ತನೆಗಳು 66:20 ವಾಕ್ಯದಲ್ಲಿ, ಆತನು ನನ್ನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ದೇವರು ನನ್ನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ. ನಾನು ಪ್ರಾರ್ಥಿಸುವಾಗೆಲ್ಲ ಉತ್ತರ ಕೊಟ್ಟರಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನನ್ನ ಮೇಲಿನ ತನ್ನ ಕೃಪೆಯನ್ನು ನನ್ನಿಂದ ತಪ್ಪಿಸಿ ಬಿಡಲಿಲ್ಲ, ಅದಕ್ಕಾಗಿ ಸ್ತೋತ್ರ. ಈ ಎರಡು ಕಾರ್ಯಗಳಿಗಾಗಿ ದೇವರನ್ನು ಸ್ತುತಿಸಬೇಕು. ನನ್ನ ಪ್ರಾರ್ಥನೆಯನ್ನು ನೀವು ತಿರಸ್ಕರಿಸದೆ, ಅದನ್ನು ತಳ್ಳಿ ಬಿಡದೆ ಉತ್ತರ ಕೊಟ್ಟಿರಲ್ಲ, ಸ್ತೋತ್ರ. ನಮ್ಮ ಮೇಲಿನ ನಿನ್ನ ದಯೆಯನ್ನು ತಪ್ಪಿಸದೆ ಕೃಪೆಯಿಂದಲೇ ಇರುವುದಕ್ಕಾಗಿ ಸ್ತೋತ್ರ. ಯೋಚಿಸಿ ನೋಡಿರಿ, ನಾವು ನಿರ್ಮೂಲವಾಗದೇ ಇರುವಂಥದ್ದು ದೇವರ ಕೃಪೆ. ಎಷ್ಟು ಆಪತ್ತುಗಳು, ಎಷ್ಟು ದುಷ್ಟ ಮನುಷ್ಯರು ನಮ್ಮನ್ನು ಸುತ್ತುವರೆದಿದ್ದಾರೆ. ಎಷ್ಟು ಕಣ್ಣಿಗೆ ಕಾಣದೇ ಇರುವ ಸೈತಾನನ ಕ್ರಿಯೆಗಳು, ಎಷ್ಟು ಅಪಾಯಗಳು. ನಾವು ಟ್ರಾವೆಲಲ್ಲಿ ಹೋಗುತ್ತೇವೆ, ಬರ್ತೇವೆ, ಎಷ್ಟು ದುರ್ಘಟನೆಗಳನ್ನು ಕೇಳುತ್ತೇವೆ. ನಾವು ಜೀವದಿಂದ ಇರುವಂಥದ್ದು, ಸುರಕ್ಷಿತವಾಗಿರುವಂಥದ್ದು ಆತನ ಕೃಪೆ ಅಲ್ಲವಾ? ದೇವರೇ ನಿಮ್ಮ ಕೃಪೆಯನ್ನು ನನ್ನಿಂದ ತಪ್ಪಿಸದೆ ಇದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿರೆ. ನನ್ನ ಪ್ರಾರ್ಥನೆಗೂ ಕೂಡ ಮರ್ಯಾದೆ ಕೊಟ್ಟು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತೀರಲ್ಲ, ಸ್ತೋತ್ರ ಎಂದು ಹೇಳಿರೆ. ಆ ರೀತಿ ಕೃತಜ್ಞತೆಯಿಂದ ಸ್ತುತಿಸಿ ನೋಡಿರಿ, ಇಂದು ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ಆ ಕೃಪೆ ನಿಮ್ಮನ್ನು ಬಿಟ್ಟು ಅಗಲದು. ನೀವು ಪ್ರಾರ್ಥನೆ ಮಾಡಿ ಏನೇನನ್ನು ಕೇಳಿಕೊಳ್ಳುತ್ತೀರೋ ಅದನ್ನೆಲ್ಲ ದೇವರು ನೆರವೇರಿಸುವರು. ಇಂದು ನೀವು ಕೇಳುವುದನ್ನು ನಿಮಗೆ ಅನುಗ್ರಹಿಸುವರು. ಮೊದಲು ಸ್ತೋತ್ರ ಮಾಡಿರೆ, ದೇವರೇ ನನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸದೆ ಉತ್ತರ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ಮೇಲಿನ ನಿಮ್ಮ ದಯೆಯನ್ನು ತಪ್ಪಿಸಿ ಬಿಡದೆ ನಿಮ್ಮ ಕೃಪೆಯಿಂದ ಆಧರಿಸಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಇಂದು ನನ್ನ ಪ್ರಾರ್ಥನೆಗೆ ನೀವು ಉತ್ತರವನ್ನು ಕೊಡುತ್ತೀರಿ, ಒಂದು ಅದ್ಭುತ ಮಾಡುತ್ತೀರಿ. ಇಂದು ನಾನೊಂದು ಅದ್ಭುತವನ್ನು ಕಾಣಲಿದ್ದೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.